ಪಾಕಿಸ್ತಾನ್ ಪರ ಘೋಷಣೆ ಆಯಿತು, ಬಾಂಬ್ ಬ್ಲಾಸ್ಟ್ ಕೂಡ ಆಯಿತು. ಈಗ ರಾಜ್ಯದಲ್ಲಿ ಮತ್ತೊಂದು ರೀತಿಯ ಬೆದರಿಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ವರದಿ. ಯಾವ ಮಟ್ಟಿಗೆ ಇವರು ಬೆದರಿಕೆ ಹಾಕಿದ್ದಾರೆ, ಏನ್ ಮಾಡ್ತಾ ಇದೆ ಈ ಗುಂಪು? ಬಸ್ ನಿಲ್ದಾಣ, ರೈಲು ನಿಲ್ದಾಣ ಸ್ಫೋಟಿಸೋದಾಗಿ ಬೆದರಿಕೆಯನ್ನ ಹಾಕಿರೋದು. ಒಂದು ಬೇಡಿಕೆಯನ್ನ ಇಟ್ಟು $2.5 ಮಿಲಿಯನ್ ಕೊಟ್ಟಿಲ್ಲ ಅಂದ್ರೆ ಇದೇ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಮಾದರಿಯಲ್ಲಿಯೇ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಬ್ಲಾಸ್ಟ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಪೊಲೀಸ್ ಕಮಿಷನರ್ಗೆ ಈ ರೀತಿಯ ಒಂದು ಬೆದರಿಕೆಯ ಮೇಲನ್ನ ಕಳಿಸಿಕೊಡಲಾಗಿದೆ. ರಾಮೇಶ್ವರಂ ಕೆಫೆ ಮಾದರಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿರೋದು. 10786PROGONG@gmail.com ಈ ಹೆಸರಲ್ಲಿ ಮೇಲ್ ಮಾಡಿ ಬೆದರಿಕೆ ಹಾಕಲಾಗಿದೆ. ಬಾಂಬ್ ಬ್ಲಾಸ್ಟ್ ಯಾವ ರೀತಿ ಮಾಡಲಾಗಿದೆ ರಾಮೇಶ್ವರ ಕೆಫೆಯಲ್ಲಿ, ಅದೇ ಮಾದರಿಯಲ್ಲಿ $2.5 ಮಿಲಿಯನ್ ಕೊಡಲಿಲ್ಲ ಅಂತಂದ್ರೆ ಬಸ್ ನಿಲ್ದಾಣಗಳನ್ನ, ರೈಲ್ವೆ ನಿಲ್ದಾಣಗಳನ್ನ ಬ್ಲಾಸ್ಟ್ ಮಾಡೋದಾಗಿ ಜಿಮೇಲ್ ಮೂಲಕ ಬೆದರಿಕೆ ಹಾಕಿರುವಂತಹ ಒಂದು ಘಟನೆ ನಡೆದಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ಪ್ರತಿನಿಧಿ ಸುನೀಲ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನೀಲ್, ಒಬ್ಬ ವ್ಯಕ್ತಿ ಮೇಲ್ ಮಾಡುವ ಮೂಲಕ ಈ ರೀತಿ ಬೆದರಿಕೆ ಹಾಕೋದು, ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಎಸ್ ಶ್ರೀಪಾದ್, ಈಗ CM, ಹೋಮ್ ಮಿನಿಸ್ಟ್ರು, ಅದೇ ರೀತಿಯಲ್ಲಿ ಅಡಿಷನಲ್ ಕಮಿಷನರ್ಗಳಿಗೆ ಬಂದಿರುವಂಥ ಮೇಲಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಒಂದು ಮೇಲ್ನಲ್ಲಿ ಇರುವಂತಹ ಕಂಟೆಂಟ್ 2.5 ಮಿಲಿಯನ್ ಹಣವನ್ನು ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹಾಕಲಾಗಿದೆ. ಅದರ ಜೊತೆಗೆ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಸ್ಫೋಟದ ರೀತಿಯಲ್ಲೇ ಮತ್ತೊಂದು ಘಟನೆ ಆಗ್ಬೋದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ, ಒಂದು ವೇಳೆ ಹಣವನ್ನು ನೀಡದೇ ಇದ್ದರೆ. ಆದರೆ ಸದ್ಯಕ್ಕೆ ಪೊಲೀಸರು ಈ ಸಂಬಂಧಪಟ್ಟಂತೆ ಕೇಸ್ನ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಮೇಲ್ನ ಒರಿಜಿನ್ ಎಲ್ಲಿ ಅನ್ನುವಂಥ ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಒಂದು ಗಮನಿಸಬೇಕಾದಂಥ ವಿಚಾರ ಅಂದರೆ ಇಲ್ಲಿವರೆಗೂ ಕೂಡ ಯಾವುದೇ ಭಯೋತ್ಪಾದಕ ಸಂಘಟನೆಗಳು ಯಾವುದೇ ಒಂದು ಸರ್ಕಾರಕ್ಕಿರಲಿ ಅಥವಾ ಯಾರಿಗಾದರೂ ನಮಗೆ ಹಣವನ್ನು ಕೊಡಿ, ಇಲ್ಲದಿದ್ದರೆ ಬ್ಲಾಸ್ಟ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಇವತ್ತಿನವರೆಗೂ ಹಾಕಿಲ್ಲ. ಹಾಗಾಗಿ ಈ ಮೇಲ್ನ ಜೆನ್ಯೂನಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣ ಆಗಿರೋದು. ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿತ್ತು. ಮಾರ್ಚ್ 2ನೇ ತಾರೀಕು ಮಧ್ಯಾಹ್ನ 2:48ಕ್ಕೆ ಈ ಒಂದು ಮೇಲ್ ಬಂದಿರುವಂಥದ್ದು. ಇದರಲ್ಲಿ CM, ಹೋಮ್ ಮಿನಿಸ್ಟ್ರು, ಅದೇ ರೀತಿಯಲ್ಲಿ ಅಡಿಷನಲ್ ಕಮಿಷನರು ಮತ್ತು DCP ಬೆಂಗಳೂರು ಸಿಟಿ ಈ ಇಷ್ಟು ಜನಕ್ಕೆ ಈ ಒಂದು ಮೇಲ್ನ ರವಾನೆ ಮಾಡಲಾಗಿರುವಂಥದ್ದು. ಸದ್ಯ ಈ ಮೇಲ್ನಲ್ಲಿ ಸಿಕ್ಕಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ ಶಹೀದ್ ಖಾನ್ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ಮೇಲ್ನ ರವಾನೆ ಮಾಡಲಾಗಿರುವಂಥದ್ದು. ಬಹುತೇಕ ಈ ಮೇಲ್ ಜೆನ್ವಿನ್ ಇರಲಿಕ್ಕಿಲ್ಲ ಅನ್ನುವಂಥದ್ದು ಸೈಬರ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂಥ ಮಾತುಗಳು. ಹಾಗಾಗಿ ಈಗ ಸದ್ಯಕ್ಕೆ ಈ ಮೇಲ್ನ ಒರಿಜಿನ್ ಯಾವುದು ಅನ್ನುವಂಥ ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಸೈಬರ್ ಕ್ರೈಮ್ ಪೊಲೀಸರು ನಡೆಸ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ.